ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ಶಕ್ತಿಶಾಲಿಯಾಗಿರುವಂಥ ಪೌರ್ಣಮಿ ಇದೆ. ಇವತ್ತಿನ ದಿವಸ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ನಿಮಗೆ ಧನ ಆಕರ್ಷಣೆ ಅನ್ನೋಂಥದ್ದು ಹೆಚ್ಚಾಗುತ್ತೆ. ನಿಮಗೆ ಸಕಲ ಧನ ದೋಷ ಇದ್ದರೂ ಸಹ ಅದು ನಿವಾರಣೆ ಅನ್ನೋವಂಥದ್ದಾಗುತ್ತೆ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಉಂಟಾಗುತ್ತೆ. ಇವತ್ತಿನ ದಿವಸ ಪೌರ್ಣಮಿ ಇರುವಂಥದ್ದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ. ಈ ಸರಳವಾಗಿರುವಂಥ ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೇ ಆದರೆ ನಿಮಗೆ ಧನ ಸಂಪತ್ತು ಅನ್ನುವಂಥದ್ದು ಯಾವುದೇ ಒಂದು ಮೂಲಗಳಿಂದ ಹರಿದು ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಡಿಯೋ ಕೆಳಗಡೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ಬರೆದು ತಿಳಿಸಿ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಯಾವ ಒಂದು ದಿನಗಳಲ್ಲಿ ಹೇಳಿದಾಗ ನಮಗೆ ಜಾಸ್ತಿ ಅದಕ್ಕೆ ಫಲ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇವತ್ತಿನ ದಿವಸ ಪೌರ್ಣಮಿ ಅನ್ನೋವಂಥದ್ದಿದೆ. ಹಾಗಾಗಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳಿದ್ದೆ ಆದರೆ ಇದಕ್ಕೆ ತುಂಬ ಅಂದರೆ ತುಂಬ ಶಕ್ತಿ ಇರೋವಂಥದ್ದು. ನಾವು ಯಾವ ಒಂದು ಸಂದರ್ಭಗಳಲ್ಲಿ ನಾವು ಈ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ಅನ್ನೋದಾದರೆ ಪೌರ್ಣಮಿ, ಅಷ್ಟಮಿ, ಪಂಚಮಿ, ಶುಕ್ರವಾರದ ಹೊತ್ತು, ಮಂಗಳವಾರದ ಹೊತ್ತು, ಅಮಾವಾಸ್ಯೆ ದಿನಗಳಲ್ಲಿ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದಿನಗಳು. ಹಾಗಾಗಿ ಈ ವರಾಹಿ ಅಮ್ಮನವರ ನಾವು ಮನಸಾರೆ ಕೇಳ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ಕೆಲಸ ಆಗುತ್ತಾ ಇಲ್ಲ ಅನ್ನೋವಂಥದ್ದು ಅಸಡ್ಡೆ ಅನ್ನೋವಂಥದ್ದು ಖಂಡಿತವಾಗ್ಲೂ ಬೇಡ. ನೀವು ಮನಸಾರೆ ನೀವು ವರಾಹಿ ಅಮ್ಮ ನಮ್ಮನ್ನು ಕಾಪಾಡು ಅಂದರೆ ತಾಯಿ ನಮ್ಮನ್ನು ಕಾಪಾಡೋದಕ್ಕೆ ಧಾವಿಸ್ತಾಳೆ. ಹಾಗಾಗಿ ತಾಯಿ ತುಂಬ ಅಂದರೆ ತುಂಬ ಒಂದು ಸೌಮ್ಯ ಸ್ವಭಾವದವಳು. ಮತ್ತು ತಾಯಿಗೆ ನೀವು ಪೌರ್ಣಮಿ ದಿವಸ ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ತಾಯಿಗೆ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋಗೆ ನೀವು ಅಲಂಕಾರವನ್ನು ಮಾಡ್ಕೊಳ್ಬಹುದು. ತಾಯಿಗೆ ಕೆಂಪು ಬಣ್ಣದ ಹೂಗಳಂದರೆ ತುಂಬ ಅಂದರೆ ತುಂಬ ಇಷ್ಟ. ಮತ್ತು ದುಂಡು ಮಲ್ಲಿಗೆ ಸಹ ನೀವು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು. ತಾಯಿಗೆ ಪ್ರತ್ಯೇಕವಾಗಿರುವಂಥ ಒಂದು ದೀಪವನ್ನು ಇಟ್ಟು, ನಿಮ್ಮ ಮನೇಲಿ ಫೋಟೋ ಇಲ್ಲ ಅಂತಂದರೆ ತಾಯಿಗೆ ಒಂದು ಪ್ರತ್ಯೇಕವಾಗಿರುವ ಒಂದು ದೀಪವನ್ನು ಇಟ್ಟು ದೀಪಕ್ಕೆ ನೀವು ಅಲಂಕಾರವನ್ನು ಅರಿಶಿನ, ಕುಂಕುಮ, ಗಂಧ, ಹೂಗಳಿಂದ, ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿ ಬತ್ತಿ ಹಾಕಿ ತುಪ್ಪದ ಬತ್ತಿಯನ್ನು ನೀವು ಆ ತಾಯಿಯನ್ನು ವರಾಹಿ ಅಮ್ಮನವರನ್ನು ಆ ದೀಪದಲ್ಲಿ ಆವಾಹನೆಯನ್ನು ಮಾಡಿ, ನಿನ್ನನ್ನು ನಾವು ದೀಪದ ರೂಪದಲ್ಲಿ ಆವಾಹನೆಯನ್ನು ಮಾಡ್ತಾ ಇದ್ದೀವಿ ತಾಯಿ, ನಮ್ಮ ಸರ್ವ ಕಷ್ಟವನ್ನೆಲ್ಲ ನಿವಾರಣೆಯನ್ನು ಮಾಡು, ನನಗೆ ಹಣದ ಮುಗ್ಗಟ್ಟು ಅನ್ನೋವಂಥದ್ದು ಪದೇ ಪದೇ ಬರ್ತಾ ಇದೆ, ಯಾವುದಾನ ಮೂಲಗಳಿಂದ ನನಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡು, ನಿನ್ನ ಒಂದು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ತೀನಿ ಅಂಥೇಳಿ ನೀವು ತಾಯಿಗೆ ಹೇಳ್ಕೊಳ್ಬೇಕು. ನೀವು ಎಲ್ಲ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನೀವು ಸಂಜೆ ಒಂದು 8 ಗಂಟೆಗೆ ಕೂತ್ಕೊಂಡು ಪೂಜೆಯನ್ನು ಮಾಡಿದ್ರೂ ಸಹ ನಡೆಯುತ್ತೆ. ಹಾಗಾಗಿ ನೀವು ಆದಷ್ಟು ನೀವು ತಾಯಿಯ ಒಂದು 7 ಗಂಟೆ ಮೇಲೇ ತಾಯಿಯ ವರಾಹಿ ಅಮ್ಮನವರ ಪೂಜೆಯನ್ನು ಮಾಡೋದಕ್ಕೆ ಒಂದು ಟೈಮಿಂಗನ್ನು ಇಟ್ಕೊಂಡ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದಂತಲೇ ಹೇಳಬಹುದು. ಹಾಗಾಗಿ ನೀವು ಈ ವರಾಹಿ ಅಮ್ಮನವರ ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ತಾಯಿಯನ್ನು ದೀಪದಲ್ಲಿ ಆವಾಹನೆಯನ್ನು ಮಾಡಿ ನೀವು ಮಂತ್ರವನ್ನು ಹೇಳ್ಕೊಳ್ಬಹುದು. ಇಲ್ಲ, ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ, ನಾವು ಆ ರೀತಿಯಾಗಿ ಪೂಜೆ ಮಾಡ್ಕೊಳೋದಕ್ಕೆ ನಮಗೆ ಶಕ್ತಿ ಕೂಡ ಇಲ್ಲ ನಮಗೆ ಅಂತಂದರೆ ನೀವು ಈ ಪೌರ್ಣಮಿ ದಿವಸ ಮತ್ತು ನೀವು ಪೂಜೆ ಮಾಡೋಕ್ಕಾಗಿಲ್ಲ, ನಮಗೆ ದೀಪದಲ್ಲಿ ಆವಾಹನೆ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಸರಳವಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೌರ್ಣಮಿ ಪೂಜೆಯನ್ನು ಮಾಡ್ಕೊಂಡಿರ್ತಾರೆ, ಏನೂ ತೊಂದರೆ ಇಲ್ಲ. ಪೂಜೆ ಮಾಡಿಲ್ಲ ಅಂದ್ರೂ ಪೂಜೆ ಮಾಡಿದ್ರೆ ನಿಮಗೆ ದೀಪದಲ್ಲಿ ತಾಯಿ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ನಮ್ಮ ಕೈಯಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ತೊಂದರೆ ಏನೂ ಇಲ್ಲ. ನೀವು ಈ ಪೌರ್ಣಮಿ ದಿವಸ ಇದನ್ನು ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ. ನೀವು ಈ ಮಂತ್ರವನ್ನು ಹೇಳುವಂಥ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರ್ದು. ಹೆಣ್ಮಕ್ಳು ನಿಮ್ಮದು ಮಂತ್ಲಿ ಪ್ರಾಬ್ಲಮ್ ಏನಾರ ಇದ್ದರೆ 5 ಡೇಸ್ ಹೆಣ್ಮಕ್ಳು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು. ನಿಮ್ಮ ಕೈಯಲ್ಲಿ ನಾನು ಎಷ್ಟೋ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಒಂದು ಬುಕ್ಕಲ್ಲಿ ನಿಮ್ಮ ಎಲ್ಲ ಒಂದು ಮಂತ್ರಗಳನ್ನ ಬರ್ಕೊಂಡು ಯಾವ್ಯಾವ ಕಷ್ಟಗಳಿದೆಯೋ ಆ ಕಷ್ಟಗಳಿಗೆ ನೀವು ಒಂದೊಂದು ಮಂತ್ರಗಳಂತೂ ಸರ್ವ ಕಷ್ಟಕ್ಕೂ ಕೂಡ ಬೀಜಾಕ್ಷರಿ ಮಂತ್ರ ಅನ್ನುವಂಥದ್ದಾಗುತ್ತೆ. ಇದು ಪ್ರತ್ಯೇಕವಾಗಿ ನಿಮಗೆ ದುಡ್ಡಿಗೆ ಸಂಬಂಧಪಟ್ಟದಾಗಿರುವಂಥದ್ದು. ನಿಮ್ಮ ಮನೆಗೆ ಧನ ಆಕರ್ಷಣೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ನಿಮಗೆ ಹಣದ ವಹಿವಾಟು ಅನ್ನುವಂಥದ್ದು ನಿಮ್ಮ ಮನೆಗೆ ಜಾಸ್ತಿ ಆಗುತ್ತೆ. ದುಡ್ಡಿದ್ದರೆ ಅಲ್ವಾ ನಾವು ಏನೇ ಒಂದು ಮಾಡೋದಕ್ಕೂ ಸಾಧ್ಯ ಆಗುವಂಥದ್ದು. ಹಾಗಾಗಿ ನಿಮಗೆ ಹಣದ ಹರಿವು ಅನ್ನುವಂಥದ್ದು ಯಾವುದೇ ಒಂದು ಮೂಲಗಳಿಂದ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ. ಈ ಪೌರ್ಣಮಿಗೆ ನೀವು ಈ ರೀತಿಯಾಗಿ ಮಂತ್ರವನ್ನು ಹೇಳಿಕೊಂಡು ದೀಪದಲ್ಲಿ ಅಮ್ಮನವರನ್ನು ಆಹ್ವಾನೆಯನ್ನು ಮಾಡಿ
ಪೂಜೆಯನ್ನು ಮಾಡಿ ನೆಕ್ಸ್ಟ್ ಪೌರ್ಣಮಿಗೆ ನಿಮಗೆ ಎಷ್ಟು ಒಂದು ವ್ಯತ್ಯಾಸಗಳಾಗಿರುತ್ತೆ ಅನ್ನೋದನ್ನು ನೀವೇ ನೋಡ್ಕೊಳ್ಬಹುದು. ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಬನ್ನಿ ಇವಾಗ ಶ್ರೀಂ ಕ್ಲೀಂ ವರಾಹಿ ಮಹಾ ಮಾಯೆ ನಮಃ. ಶ್ರೀಂ ಕ್ಲೀಂ ವರಾಹಿ ಮಹಾ ಮಾಯೆ ನಮಃ. ಶ್ರೀಂ ಕ್ಲೀಂ ವರಾಹೇ ಮಹಾ ಮಾಯೆ ನಮಃ ಅನ್ನುವಂಥ ಬೀಜಾಕ್ಷರಿಯ ಮಂತ್ರವನ್ನು ನೀವು 3 ಬಾರಿ, 5 ಬಾರಿ, 9 ಬಾರಿ, 11 ಬಾರಿ, 16 ಬಾರಿ, 48 ಬಾರಿ, ಯಾರಿಗೆ ನಮಗೆ ತೀರ ಕೆಲಸನೇ ಇಲ್ಲ, 1 ರೂಪಾಯಿ ಕೂಡ ಹಣ ನಮ್ಮ ಕೈನಲ್ಲಿ ನಿಲ್ತಾ ಇಲ್ಲ, ಹಣ ಬರ್ತಾನೇ ಇಲ್ಲ ಅನ್ನೋವಂಥವ್ರು 48 ಬಾರಿ ಹೇಳ್ಕೊಳ್ಬೇಕು. ನಿಮಗೆ ಇದಕ್ಕೆ ಸ್ನಾನ ಮಾಡಬೇಕು, ಮಡಿ ಮೈಲಿಗೆ ಅನ್ನೋವಂಥದ್ದು ಏನೂ ಇಲ್ಲ. ನೀವು ಮಲಗುವಂಥ ಸಂದರ್ಭದಲ್ಲಿ ನೀವು ಪೌರ್ಣಮಿ ದಿವಸ ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಮನೆಗೆ ತುಂಬ ಪ್ರಾಬ್ಲಮ್ ಇದೆ ಅಂಥವ್ರು ದೀಪದಲ್ಲಿ ಆವಾಹನೆಯನ್ನು ಮಾಡಿ ನೀವು ದೀಪದ ಮುಂದೆ ಕೂತ್ಕೊಂಡು ಮಂತ್ರ ಹೇಳೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲ ಅನ್ನೋವಂಥವ್ರು, ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಮಲಗೋದಕ್ಕೆ ಮುಂಚೆ ಈ ಮಂತ್ರವನ್ನು ಹಾಸಿಗೆಯಲ್ಲಿ ಹೇಳೋ ಹಾಗಿಲ್ಲ. ಒಂದು ಮ್ಯಾಟೋ ಮನೆಯ ಮೇಲೇನೋ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಈ ಬೀಜಾಕ್ಷರಿ ಮಂತ್ರವನ್ನು ತೀರಾ ಕಷ್ಟ ಇದೆ ಅನ್ನೋವಂಥವ್ರು 48 ಬಾರಿ ಹೇಳಿ. ನಮಗೆ ಹಾಗೂ ಈಗ ದುಡಿಮೆ ಇದೆ, ನಮಗಾದರೆ ದಿನದ ದುಡ್ಡಿನ ಹರಿವು ಅನ್ನೋಂಥದ್ದು ಹೆಚ್ಚಾಗಲಿ ಅನ್ನೋವಂಥವ್ರು ಈ ಮಂತ್ರಗಳಲ್ಲಿ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.